ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಗರಗು ಗರಗ್. ವೆಲ್ಕಮ್ ಟು ದಿ ಗರಗು ಗರಗ್ ಯೂಟ್ಯೂಬ್ ಚಾನಲ್. ಸೊ ನಾನು ಈವಾಗಲೇ ಹೇಳಿದ ಹಾಗೆ ಈ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಹ ಕರ್ನಾಟಕ ಸ್ಟೇಟ್ ಬೋರ್ಡ್ 2025-26ರ ಏನ್ ಸಿಲೆಬಸ್ ಇದೆ ಅದರ ವಿವರಣೆಯನ್ನ ಇವತ್ತು ಕೊಡ್ತಾ ಇದ್ದೀನಿ. ಸೊ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ತುಂಬಾ ಹೆಲ್ಪ್ಫುಲ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಮತ್ತು ಈ 2025-26ನೇ ಸಾಲಿನ ಈ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತ ಎಲ್ಲಾ ಚಾಪ್ಟರ್ಗಳ ವಿಡಿಯೋ ಸಂಪೂರ್ಣವಾದ ಸೊಲ್ಯೂಷನು ಮತ್ತೆ ನಿಮ್ಗೆ ಮೋಟಿವೇಶನ್ಗೋಸ್ಕರ ಒಂದೆರಡು ನುಡಿಗಳ ಜೊತೆಗೆ ವಿಡಿಯೋ ಈ ಗರಗು ಗರಗ್ ಯೂಟ್ಯೂಬ್ ಚಾನೆಲ್ನಲ್ಲಿ ಸಿಗ್ತವೆ. ನೀವು ವಿಡಿಯೋನ ಸರ್ಚ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಪ್ರತಿ ಚಾಪ್ಟರ್ಗೆ ಸಂಬಂಧಪಟ್ಟಂತಹ ವಿಡಿಯೋಗಳು ಇದಾವೆ. ಮತ್ತು ಈ ಲಾಸ್ಟ್ ವರ್ಷ ಅಂದ್ರೆ ಹಳೆ ಕ್ವಶನ್ ಪೇಪರ್ ಗಳನ್ನು ಸಹಿತ ಸಂಪೂರ್ಣವಾದ ವಿವರಣೆಯೊಂದಿಗೆ ಈ ಇಲಾಖೆಯವರು ಬಿಡುಗಡೆ ಮಾಡಿರುವ ಉತ್ತರಗಳನ್ನ ಎಕ್ಸ್ಪ್ಲನೇಷನ್ ಮಾಡಲಾಗಿದೆ. ನೀವು ಅದನ್ನು ನೋಡಬಹುದು. ಮತ್ತು ಏನಾದರೂ ಡೌಟ್ಸ್ ಇದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬಹುದು ಮತ್ತೆ ನನ್ನನ್ನು ಕಾಂಟ್ಯಾಕ್ಟ್ ಸಹಿತ ಮಾಡಬಹುದು. ಆಲ್ಮೋಸ್ಟ್ ಆಲ್ ನಾನು ಹೇಳಿದ್ದೀನಿ. ಸೊ ಗಣಿತ ವಿಷಯಕ್ಕೆ ಪಟ್ಟಿರುವಂತದ್ದು ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮ ಬೇಕಂದ್ರೆ ಅದು ಕೂಡ ಅವೈಲೇಬಲ್ ಇದೆ. ಇದು ಪರಿವಿಡಿಯನ್ನ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಪರಿವಿಡಿ ಭಾಗ 1 ಪರಿವಿಡಿ ಇಲ್ಲಿ ಯಾವ ಚಾಪ್ಟರ್ ಬರ್ತದ ಮತ್ತು ಅಲ್ಲೇ ಜಸ್ಟ್ ಸಾರಾಂಶವನ್ನ ಇಲ್ಲಿ ನಾನು ನಿಮ್ಗೆ ಹೇಳ್ತೇನೆ. ನೀವು ಹೆಂಗೀಗ ಟೇಸ್ಟ್ ನೋಡ್ತಾರಲ್ಲ, ಸೊ ಗಣಿತ ವಿಷಯಕ್ಕೆ ಈಗ ಯಾವ್ದೋ ನೀವು ಊಟ ಮಾಡಕ್ ಹೋಗ್ತೀರಿ. ಸೊ ಊಟ ಮಾಡಕ್ ಹೋದಾಗ ಟೇಸ್ಟ್ ನೋಡ್ತಿರಲ್ಲ, ರುಚಿ ಐತಿಲ್ಲ ಅಂತ ಹೇಳ, ಹಂಗ ನಿಮಗೆ ನಾನು ಇಲ್ಲೇ ಗಣಿತದ ಸಬ್ಜೆಕ್ಟ್ ರುಚಿ ಹಚ್ಚಿಸ್ತೀನಿ. ಈ 10ನೇ ತರಗತಿದ ಏನೈತಲ್ಲ ಪರಿವಿಡಿಯನ್ನ ನಿಮಗೆ ರುಚಿ ಹತ್ತೋದ್ರ ಮುಖಾಂತರವಾಗಿ ನಿಮ್ಗೆ ನಾನು ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಇದು ಎಕ್ಸ್ಪ್ಲನೇಷನ್ ಅಲ್ಲ, ಜಸ್ಟ್ ವಿವರಣೆ ಅಷ್ಟೇ. ಹೋಗೋಣ ಹಾಗಾದ್ರೆ ಯಾವ್ಯಾವ ಚಾಪ್ಟರ್ ಇದಾವೆ ಅನ್ನೋದನ್ನ ಸಂಪೂರ್ಣವಾಗಿ ನೋಡೋಣ. ಸೊ 10ನೇ ತರಗತಿಯ ಗಣಿತದ ಪಠ್ಯ ಪುಸ್ತಕವನ್ನ ಈ ಪರಿವಿಡಿ ಇಂಡೆಕ್ಸ್ ಅಂತ ನಾವೇನ್ ಕಳಿತೀವಿ ಅದನ್ನ ಚಾಪ್ಟರ್ ಒಂದಿಗೆ ನಿಮ್ ಮುಂದೆ ನಾನು ತೆರೆ ಇಡುತ್ತೇನೆ. ಸೊ ಪರಿವಿಡಿನ ನೀವು ನೋಡಬಹುದು ಇಲ್ಲಿ ಚಾಪ್ಟರ್ಸ್ ಭಾಗ 1ರಲ್ಲಿ. ಸೊ ಒಟ್ಟು ನಿಮ್ಗ 7 ಚಾಪ್ಟರ್ ಅದಾವ. ಒಂದು ವಾಸ್ತವ ಸಂಖ್ಯೆಗಳು ಅಂದ್ರೆ ರಿಯಲ್ ನಂಬರ್ಸ್, ಬಹುಪದೋಕ್ತಿಗಳು ಪಾಲಿನಾಮಿಯಲ್ಸ್, 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಅಂದ್ರೆ ವೇರಿಯಬಲ್ ಕಂಟೈನಿಂಗ್ ಸೊ 2 ವೇರಿಯಬಲ್ಸ್. ಓಕೆ ಅಂಡ್ ಕ್ವಾಡ್ರಾಟಿಕ್ ಇಕ್ವೇಶನ್ ಮತ್ತು ಅರ್ಥಮೆಟಿಕ್ ಪ್ರೋಗ್ರೆಷನ್, ಟ್ರಯಾಂಗಲ್ಸ್, ಕೋಆರ್ಡಿನೇಟ್ ಜಾಮೆಟ್ರಿ. ಸೊ 7 ಚಾಪ್ಟರ್ಸ್ ಅದಾವು. ಈ ಗಣಿತದಲ್ಲೇ ಸಾಧನೆಗಳಂತಂದ್ರೆ ಏನಂತಂದ್ರೆ ಈಗ ಪ್ರಾಕ್ಟಿಕಲ್ಸ್ ಅಂತ ನಾವೇನ್ ಕರೆದಿರ್ತೀವಿ, ಸೊ ಅವು ಗಣಿತದಲ್ಲಿನ ಸಾಧನೆಗಳು. ಓಕೆ, ಹಾಗಾದ್ರೆ ಈ ವಾಸ್ತವ ಸಂಖ್ಯೆದೊಳಗೆ ಏನ್ ಬರ್ತದ ಅನ್ನೋದನ್ನ ನೋಡೋಣ. ಸೊ ವಾಸ್ತವ ಸಂಖ್ಯೆದೊಳಗೆ ನಾವ್ ಏನೇನ್ ಕಲಿತೀವಿ 10ನೇ ತರಗತಿಯಲ್ಲಿ ಅಂತಂದ್ರೆ, ಮೊದಲನೇದು ಅಂಕಗಣಿತದ ಮೂಲ ಪ್ರಮೇಯ ಅಂತ ಬರ್ತದ. ಅಂದ್ರೆ ಇದು ಯೂಕ್ಲಿಡನ ಪ್ರಮೇಯ ಅಂತ ನಾವೇನ್ ಕರಿತೀವಿ. ಅಂಕಗಣಿತದ ಮೂಲ ಪ್ರಮೇಯ ಅಂದ್ರೆ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನ ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು, ಅಪವರ್ತಿಸಬಹುದು ಮತ್ತು ಅಪವರ್ತಿಸುವಿಕೆ ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತದೆ. ಏನ್ರಿ ಸರ ಇದು ನಮ್ ತಲ್ಯಾಗನ ಬರ್ಲಿಲ್ಲಲ್ಲ, ನಿಮ್ ಏನ್ ಓದಿದ್ರಿ ಪುಸ್ತಕ ಒಳಗೆ ಓದ್ದಂಗಾತ, ನನಗೇನಿದ ಅರ್ಥನ ಆಗ್ಲಿಲ್ಲಲ್ಲ ಅಂತ ಅನಿಸ್ಬೋದು. ಈ ಚಾಪ್ಟರ್ ವಿಡಿಯೋ ತೆಗೆದು ನೋಡ್ರಿ, ಅಲ್ಲಿ ಸಂಪೂರ್ಣವಾದಂತ ವಿವರಣೆಯನ್ನ ಹೇಳಿದ್ದೇನೆ. ಮತ್ತು ನಿಮ್ಮ ಈ ಸ್ಕೂಲ್ ನಲ್ಲಿರುವಂತ ಗಣಿತ ಟೀಚರ್ ಅನ್ನು ಕೂಡ ವಾಸ್ತವ ಸಂಖ್ಯೆಗಳ ಚಾಪ್ಟರ್ ಹೇಳುವಾಗ ಇವುಗಳನ್ನೆಲ್ಲ ವಿವರಣೆಯನ್ನ ಕೊಟ್ಟಿದ್ದಾರೆ. ಸೊ ಅದನ್ನೂ ಮೀರಿ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಈ ನನ್ನ ವಿಡಿಯೋನ ಸಂಪೂರ್ಣವಾಗಿ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಡೆಫಿನೆಟ್ ಆಗಿ ಹೆಲ್ಪ್ ಆಗುತ್ತಾ. ಇದನ್ನು ಅಭ್ಯಾಸ ಮಾಡ್ತೀವಿ. ಮತ್ತು ಅವಿಭಾಜ್ಯ ಸಂಖ್ಯೆ ಪಿ ಯು ಎ ಸ್ಕ್ವೇರ್ ಅನ್ನ ಭಾಗಿಸಿದರೆ ಆಗ ಪಿ ಯು ಎ ಅನ್ನ ಭಾಗಿಸುತ್ತದೆ. ಇದರ ಮೀನಿಂಗ್ ಏನು ಅದನ್ನ ನೋಡ್ತೀವಿ. √2 √3 ಅಭಾಗಲಬ್ಧ ಸಂಖ್ಯೆಗಳಂತ ಸಾಧಿಸ್ತೀವಿ. ಸೊ ಈ ಅಂಶಗಳು ಈ ವಾಸ್ತವ ಸಂಖ್ಯೆಗಳ ಚಾಪ್ಟರ್ ಒಳಗ ಕವರ್ ಆಗ್ತದ. 2ನೇ ಚಾಪ್ಟರ್ ಏನಂತಂದ್ರ ಬಹುಪದೋಕ್ತಿಗಳು. ಬಹುಪದೋಕ್ತಿಗಳು ಅಂದ್ರೆ ಪಾಲಿನಾಮಿಯಲ್ಸ್ ಅಂತ ಕರಿತೀವಿ. ಇಲ್ಲಿ ನಾವು ಏನೇನ್ ಸ್ಟಡಿ ಮಾಡ್ತೀವಿ ಅಂತಂದ್ರೆ ಡಿಗ್ರಿ 1 2 3 ಆಗಿರುವ ಬಹುಪದೋಕ್ತಿಗಳ ಕ್ರಮವಾಗಿ ರೇಖಾತ್ಮಕ, ವರ್ಗ, ಘನ ಅಂದ್ರೆ x+2 ಇದು ರೇಖಾತ್ಮಕ ಸಮೀಕರಣ. ಆಮೇಲೆ ವರ್ಗ ಅಂತಂದ್ರೆ x² + 2x + 3 ಇದು ವರ್ಗ ಸಮೀಕರಣ. ಘನ ಅಂತಂದ್ರೆ 3 ಇರ್ಬೇಕು, x³ + x² + x ಇದು ಘನ. ಸೊ ಘನ ಐತಿಲ್ಲಿ, ಇದು ಸ್ಕ್ವೇರ್ ಇರ್ತೈತಿ ಬಿಡ್ತೈತಿ ಗೊತ್ತಿಲ್ಲ, ಮ್ಯಾಕ್ಸಿಮಮ್ ಘನ ಇರಬೇಕು. ಇದನ್ನ ನಾವ್ ಏನಂತ ಕರಿತೀವಿ ಅಂತಂದ್ರೆ ಡಿಗ್ರಿ ಅಂತ ಕರಿತೀವಿ. ಈ ಘಾತಾಂಕವನ್ನ ಡಿಗ್ರಿ ಅಂತ ಹೇಳ್ತೇವೆ.
ವಾಸ್ತವ ಸಂಖ್ಯೆಗಳನ್ನು ಸಹಗುಣಕಗಳನ್ನಾಗಿ ಹೊಂದಿರುವ ಎಕ್ಸ್ ಎಂಬ ಚರಾಕ್ಷರವುಳ್ಳ ಒಂದು ವರ್ಗ ಬಹುಪದೋಕ್ತಿಯು ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿರುತ್ತದೆ. ಇಲ್ಲಿ ಎ ಬಿ ಸಿಗಳು ವಾಸ್ತವ ಸಂಖ್ಯೆಗಳಾಗಿದ್ದು ಎ ಇಸ್ ನಾಟ್ ಈಕ್ವಲ್ಸ್ ಟು 0 ಆಗಿರುತ್ತದೆ. ಇದೇನಂತಂದ್ರ ವರ್ಗ ಸಮೀಕರಣದ ಡೆಫಿನೇಷನ್ ಇದು. ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಆದರ್ಶ ರೂಪದ ವರ್ಗ ಸಮೀಕರಣ ಯಾವುದಂತಂದ್ರೆ ಇದೇ ಆದರ್ಶ ರೂಪದ ವರ್ಗ ಸಮೀಕರಣ. ಅದನ್ನೂ ಕೂಡ ಇಲ್ಲಿ ಸ್ಟಡಿ ಮಾಡ್ತೀನಿ. ನೆನಪಿರ್ಲಿ, ಇದು ಜಸ್ಟ್ ಸಾರಾಂಶದ. ಈ ಚಾಪ್ಟರ್ ನ ಎಕ್ಸ್ಪ್ಲೇನ್ ಕೂಡ ನಾನು ಮಾಡಿದ್ದೀನಿ, ವಿಡಿಯೋ ತೆಗೆದು ನೋಡ್ರಿ. ಸೊ ಇದರಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ಸಿಗ್ತದ. ಸೊ ಆಮೇಲೆ ಈ ಗರಗು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಬಿಟ್ರೆ ಇನ್ನೂ ತುಂಬಾ ಒಳ್ಳೇದು. ಯಾಕಂತಂದ್ರ ನಾ ಹೆಂಗ್ ವಿಡಿಯೋ ಅಪ್ಲೋಡ್ ಮಾಡ್ತಾನಲ್ಲ ಹಂಗಾಗಿ ನಿಮ್ಗೆ ನೋಟಿಫಿಕೇಶನ್ ಬರ್ತಾ ಹೋಗುತ್ತಾ. ಸೊ ನೋಟಿಫಿಕೇಶನ್ ಬಂದ ತಕ್ಷಣ ನೀವು ವಿಡಿಯೋ ನೋಡಿ ನಿಮ್ಮ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಕೋಬಹುದು ಮತ್ತು ಸ್ಟಡಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಒಂದು ಬಹುಪದೋಕ್ತಿ ಪಿ ಆಫ್ ಎಕ್ಸ್ ದ ಶೂನ್ಯತೆಗಳು ನಿಖರವಾಗಿ ವೈ ಪಿ ಎಕ್ಸ್ ದ ನಕ್ಷೆಯು ಎಕ್ಸ್ ಅಕ್ಷವನ್ನು ಛೇದಿಸುವ ಬಿಂದುಗಳ ಎಕ್ಸ್ ನಿರ್ದೇಶಾಂಕಗಳಾಗಿರುತ್ತವೆ. ಇಲ್ಲಿ ಈ ನಿರ್ದೇಶಾಂಕ ಅಂದ್ರೆ ಏನು ಅನ್ನೋದನ್ನ ಹೇಳ್ತೀವಿ. ಒಂದು ವರ್ಗ ಬಹುಪದೋಕ್ತಿಯು ಗರಿಷ್ಠ 2 ಶೂನ್ಯತೆಗಳನ್ನ, ಒಂದು ಘನ ಬಹುಪದೋಕ್ತಿಯು ಗರಿಷ್ಠ 3 ಶೂನ್ಯತೆಗಳನ್ನ ಹೊಂದಿರಬಹುದು. ನೋಡ್ರಿ, ಶೂನ್ಯತೆಗಳು ಅಂದ್ರೆ ಎಕ್ಸ್ ವ್ಯಾಲ್ಯೂ ಅಂತ ಏನ್ ಬರ್ತದಲ್ಲ ಅದನ್ನ ಶೂನ್ಯತೆಗಳಂತ ಕರಿತೀವಿ. ವರ್ಗ ಬಹುಪದೋಕ್ತಿ 2 ಮತ್ತು ಘನ ಬಹುಪದೋಕ್ತಿ 3. ಹಾಗಾದ್ರೆ ಈ ರೇಖಾತ್ಮಕ ಎಷ್ಟು ಹೊಂದಿರ್ತದ? 1. ನೆನ್ಪಿರ್ಲಿ, ರೇಖಾತ್ಮಕ 1, ವರ್ಗ 2, ಘನ 3. ಆಮೇಲೆ ಅಲ್ಫಾ ಬೀಟಾ, ಇವ್ ಅಲ್ಫಾ ಬೀಟಾ ಅಂತ ಕರಿತೀವಿ. ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಒಂದು ವರ್ಗ ಬಹುಪದೋಕ್ತಿ ಶೂನ್ಯತೆಗಳಾದ್ರೆ ಆಗ ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಮತ್ತು ಅಲ್ಫಾ ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ. ಅಂದ್ರೆ ಇವನ್ ಮೂಲಗಳು ಅಂತ ಕರಿತೀವಿ. ಮೂಲಗಳ ಮೊತ್ತ ಮೈನಸ್ ಬಿ ಬೈ ಎ ಇವು ಸಹಗುಣಕಗಳು. ಈ ಸ್ಟ್ಯಾಂಡರ್ಡ್ ಆದರ್ಶ ರೂಪದ ವರ್ಗ ಸಮೀಕರಣ ಜೊತೆ ಕಂಪ್ಯಾರಿಸನ್ ಮಾಡ್ತೀವಿ. ಓಕೆ, ಇದು ಸಹಗುಣಕ, ಇದು ಮೂಲಗಳು. ಇದು ಮೂಲಗಳು, ಇದು ಸಹಗುಣಕ. ಮತ್ತು ಅಲ್ಫಾ ಬೀಟಾ ಗಾಮಾಗಳು ಎಕ್ಸ್ ಕ್ಯೂ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ ಎಂಬ ಒಂದು ಘನ ಬಹುಪದೋಕ್ತಿಯ ಶೂನ್ಯತೆಗಳಾದ್ರೆ ಆಗ ಅಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ, ಅಲ್ಫಾ ಬೀಟಾ ಪ್ಲಸ್ ಬೀಟಾ ಗಾಮಾ ಪ್ಲಸ್ ಗಾಮಾ ಅಲ್ಫಾ ಇಸ್ ಈಕ್ವಲ್ ಟು ಸಿ ಬೈ ಎ, ಅಲ್ಫಾ ಬೀಟಾ ಗಾಮಾ ಇಸ್ ಈಕ್ವಲ್ ಟು ಮೈನಸ್ ಡಿ ಬೈ ಎ ಆಗಿರುತ್ತದೆ. ಇದು ಘನ ಬಹುಪದೋಕ್ತಿ. ಕಾಮನ್ ಆಗಿ ಇದು ಘನ ಬಹುಪದೋಕ್ತಿ ನಿಮಗಿಲ್ಲ, ಜಸ್ಟ್ ವರ್ಗ ಯಾವ್ದದ ಅಂತಂದ್ರ ವರ್ಗ ಬಹುಪದೋಕ್ತಿ ಇದಷ್ಟದ. ಇದನ್ನು ತಿಳ್ಕೊಂಡಿರ್ರಿ. ಮುಂದಿನ ಚಾಪ್ಟರ್ಗೆ ಹೋಗೋಣ. ಸೊ 3ನೇ ಚಾಪ್ಟರ್ನ ನೋಡೋಣ ಇಲ್ಲಿ ಏನೇನಿದೆ ಅಂತ. 3ನೇ ಚಾಪ್ಟರ್ ನೋಡ್ರಿ, 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಏನ್ ಸಾರಾಂಶ ಅದ? 2 ಚರಾಕ್ಷರ ರೇಖಾತ್ಮಕ ಸಮೀಕರಣಗಳ ಜೊತೆಗಳನ್ನ ಹೆಂಗ್ ಬಿಡಿಸಬಹುದು ನಾವು? ಒಂದು ನಕ್ಷಾ ವಿಧಾನ, ಬೀಜಗಣಿತೀಯ ವಿಧಾನ, ಪ್ರತಿನಿಧಿಸುವ ಮತ್ತು ಬಿಡಿಸುವ ವಿಧಾನ. ನಕ್ಷಾ ವಿಧಾನ ಅಂದ್ರೆ ಏನು ಅನ್ನೋದನ್ನ ಕೊಟ್ಟಾರೆ ಇಲ್ಲಿ. 2 ಚರಾಕ್ಷರ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ನಕ್ಷೆಯ ಕ್ರಮದಲ್ಲಿ 2 ಸರಳ ರೇಖೆಗಳ ಮೂಲಕ ಪ್ರತಿನಿಧಿಸಬಹುದು. ಹಿಂಗ ನಕ್ಷೆ 2 ಸರಳ ರೇಖೆಗಳು ಬರ್ತಾವಲ್ಲ, ನಕ್ಷೆಯ ಕ್ರಮದಿಂದ ಬಿಡಿಸೋದನ್ನ ಹೇಳ್ತೀವಿ. ಆಮೇಲೆ 2 ಸರಳ ರೇಖೆಗಳು ಒಂದು ಬಿಂದುವನ್ನು ಛೇದಿಸಿದರೆ ಆ ಬಿಂದುವು 2 ಸಮೀಕರಣಗಳ ಅನನ್ಯ ಪರಿಹಾರವನ್ನ ನೀಡುತ್ತದೆ. ಇಂತಹ ಪ್ರಕರಣದಲ್ಲಿ ಸಮೀಕರಣಗಳ ಜೋಡಿಯು ಸ್ಥಿರವಾಗಿರುತ್ತದೆ ಅನ್ನುವಂಥದ್ದು ಏನನ್ನಂಥದ್ದು. ಅಂದ್ರೆ ಹೆಂಗ ಈ ಸಮೀಕರಣಗಳ ಯಾವ ರೀತಿ ಇರ್ತಾವು ಅನ್ನೋದನ್ನ ನಾವಿಲ್ಲಿ ಡಿಸೈಡ್ ಮಾಡಬಹುದು. ಆಮೇಲೆ ನೆಕ್ಸ್ಟ್, ಸರಳ ರೇಖೆಗಳು ಆಯ್ಕೆಗೊಂಡ್ರೆ ಅಲ್ಲಿ ಅಪರಿಮಿತ ಸಂಖ್ಯೆ. ನೋಡ್ರಿ, ಸರಳ ರೇಖೆಗಳು ಆಯ್ಕೆಗೊಂಡ್ರೆ ಹೆಂಗಿರ್ತಾವ? ಅಪರಿಮಿತ ಸಂಖ್ಯೆಯ ಪರಿಹಾರಗಳಿರ್ತಾವು. ರೇಖೆಗಳು ಸಮಾಂತರವಾಗಿದ್ದರೆ ಸಮೀಕರಣ ಜೋಡಿಯು ಯಾವುದೇ ರೀತಿ ಪರಿಹಾರವಿಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತೇವೆ. ಆಮೇಲೆ ಬೀಜಗಣಿತೀಯ ವಿಧಾನದೊಳಗೆ ಏನಂತಂದ್ರೆ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರಗಳನ್ನು ಕಂಡುಹಿಡಿಯಲು ಕೆಳಗಿನ ವಿಧಾನಗಳನ್ನ ಚರ್ಚಿಸುತ್ತೇವೆ. ಯಾವುದಂತಂದ್ರ ಆದೇಶ ವಿಧಾನ, ವರ್ಜಿಸುವ ವಿಧಾನ. ಇವೆರಡು ವಿಧಾನ ಬರ್ತಾವು. ಚಾಪ್ಟರ್ ಹೇಳುವಾಗ ಪೂರ್ತಿ ಎಕ್ಸ್ಪ್ಲನೇಷನ್ ಮಾಡಿದೀನಿ, ನೀವು ವಿಡಿಯೋ ತೆಗೆದು ನೋಡ್ಬೋದು. ಮತ್ತೆ a1x plus b1y plus c1 is equal to 0, a2x plus b2y plus c2 is equal to 0 ಎಂಬ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನ ನೀಡಿದರೆ ಕೆಳಗಿನ ಪರಿಸ್ಥಿತಿಗಳು ಉಂಟಾಗಬಹುದು. ಹೆಂಗಂತಂದ್ರೆ a1 by a2 is not equal to b1 by b2 ಆದ್ರ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಸ್ಥಿರವಾಗಿರುತ್ತದೆ ಅಂತ ಹೇಳ್ತೀವಿ. ಇದು ಎರಡು ಈಕ್ವಲ್ ಇದ್ ಇದು ಈಕ್ವಲ್ ಇರಲಿಲ್ಲ ಅಂತಂದ್ರೆ ಅಸ್ಥಿರ ಅಂತ ಹೇಳ್ತೀವಿ. ಎಲ್ಲಾ ಈಕ್ವಲ್ ಇದ್ಬಿಟ್ರ ಅವಲಂಬಿತ ಮತ್ತು ಸ್ಥಿರವಾಗಿರುತ್ತದೆ ಅಂತ ಹೇಳ್ತೀವಿ. ಈ ಇಷ್ಟು ಅಂಶಗಳನ್ನ ಈ ಚಾಪ್ಟರ್ ಒಳಗ ನಾವು ಕಲಿತೀವಿ. ನೆನಪಿರ್ಲಿ, ಇದು ಪರಿವಿಡಿನ ನಾ ಹೇಳತ್ತೇನೆ ನಿಮಗ, ಪೂರ್ತಿ ಚಾಪ್ಟರ್ ಅಲ್ಲ. ಪರಿವಿಡಿ ಅಂತಂದ್ರೆ ಜಸ್ಟ್ ನಿಮಗ್ ಸ್ಯಾಂಪಲ್ ಅಷ್ಟ. ಓಕೆ, ಇವು ಸ್ಯಾಂಪಲ್ ವಿಡಿಯೋಗಳು. ಇವು ಸ್ಯಾಂಪಲ್, ಇವು ನಿಮ್ ಪರಿವಿಡಿದ ಸ್ಯಾಂಪಲ್ ಇದ್ದಂಗೆ ಯಾವ್ಯಾವ ಚಾಪ್ಟರ್ ಅಲ್ಲಿ ಏನೇನ್ ಬರ್ತದ ಅನ್ನುವಂಥದನ್ನ ಸ್ಯಾಂಪಲ್ ಹೇಳ್ತಾ ಇದ್ದೀನಿ ನಿಮಗ. ಓಕೆ, ಆ ಚಾಪ್ಟರ್ ದ ವಿಡಿಯೋ ತೆಗೆದು ನೋಡ್ಬಿಟ್ರ ನಿಮಗ ಏನೇನ್ ಅನ್ನೋದನ್ನ ಗೊತ್ತಾಗ್ತದ.
ಹಾಗಾದ್ರೆ ನೆಕ್ಸ್ಟ್ ಚಾಪ್ಟರ್ ಹೋಗೋಣ. 4ನೇ ಚಾಪ್ಟರ್ ವರ್ಗ ಸಮೀಕರಣಗಳು. ವರ್ಗ ಸಮೀಕರಣ ಆಲ್ಮೋಸ್ಟ್ ಆಲ್ ನಿಮಗೆ ಗೊತ್ತೈತಿ ಏನಂತಂದ್ರ ಕ್ವಾಡ್ರಾಟಿಕ್ ಈಕ್ವೇಶನ್ 9ಕ್ಕೂ ಕಲ್ತಿದ್ದೀರಿ. ಸೊ ಎಕ್ಸ್ ಚರಾಕ್ಷರವನ್ನು ಹೊಂದಿರುವ ಒಂದು ವರ್ಗ ಸಮೀಕರಣವು ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ರೂಪದಲ್ಲಿರುತ್ತದೆ. ಇಲ್ಲಿ ಎ ಬಿ ಸಿ ಗಳು ವಾಸ್ತವ ಸಂಖ್ಯೆಗಳಾಗಿದ್ದು ಎ ಇಸ್ ನಾಟ್ ಈಕ್ವಲ್ಸ್ ಟು 0. ಇದು ವರ್ಗ ಸಮೀಕರಣ. ಮತ್ತ ಇದನ್ನ ಹೆಂಗ್ ನಾವು ಹೊಂದಿಸ್ತೀವಿ, ಏನೇನು ಮೂಲಗಳು ಅಂತ ಕರಿತೀವಿ ಅನ್ನೋದನ್ನ ಇಲ್ಲಿ ನೋಡ್ತೀವಿ. ಸೊ ಹಾಗಾದ್ರೆ ಯಾವ್ದ್ಯಾವ್ದು ನೋಡ್ಬೋದು. ಇಲ್ಲೇ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಬೇಕಾದ್ರೆ ಸೂತ್ರದ ವಿಧಾನ ಹೇಳ್ತೀವಿ. ಇನ್ನೊಂದು ಈಗಾಗಲೇ ಒಂದ್ 2 ವಿಧಾನಗಳನ್ನ ಹೇಳಿದ್ನಿ, ವರ್ಜಿಸುವ ವಿಧಾನ, ಆದೇಶಿಸುವ ವಿಧಾನ ಅಂತೇಳಿ. ಸೊ ಆ ರೀತಿ ಮಾಡಿದ್ರೂ ಬರ್ತದ. ಆಮೇಲೆ ಮೂಲಗಳ ಸ್ವಭಾವವನ್ನ ಕಂಡುಹಿಡಿಲಿಕ್ಕೆ ಈ ಶೋಧಕವನ್ನ ಬಳಕೆ ಮಾಡ್ತೀವಿ, ಡೆಲ್ಟಾ ಅಂತ ಕರಿತೀವಿ. ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac, ಇದಕ್ಕ ಶೋಧಕ ಅಂತ ಹೇಳ್ತೀವಿ. ಬಿ ಸ್ಕ್ವೇರ್ ಮೈನಸ್ 4ac ಗ್ರೇಟರ್ ದೆನ್ 0 ಆದರೆ 2 ಭಿನ್ನವಾದ ವಾಸ್ತವ ಮೂಲಗಳನ್ನ ಹೊಂದಿರುತ್ತದೆ. ಗ್ರೇಟರ್ ದೆನ್ 0 ಆದ್ರೆ ಭಿನ್ನವಾದ ವಾಸ್ತವ ಮೂಲಗಳು, ಮತ್ತ ಈಕ್ವಲ್ಸ್ ಟು 0 ಆದ್ರೆ ಸಮನಾದ ವಾಸ್ತವ ಮೂಲಗಳು, ಲೆಸ್ ದೆನ್ 0 ಆದ್ರೆ ಮೂಲಗಳನ್ನ ಹೊಂದಿರುವುದಿಲ್ಲ. ಓಕೆ, ಲೆಸ್ ದೆನ್ 0 ಆದ್ರೆ ಹೊಂದಿರುವುದಿಲ್ಲ, ಈಕ್ವಲ್ಸ್ ಟು 0 ಆದ್ರ ವಾಸ್ತವ ಹೊಂದಿರ್ತಾವು, ಮತ್ತ ಗ್ರೇಟರ್ ದೆನ್ 0 ಆದ್ರ ವಾಸ್ತವ ಮೂಲಗಳನ್ನ ಭಿನ್ನವಾದ ವಾಸ್ತವ ಮೂಲಗಳನ್ನ ಹೊಂದಿರ್ತಾವು. ಓಕೆ, ಮುಂದಿನ ಇಕ್ವೇಶನ್ ಹೋಗೋಣ. ಇಕ್ವೇಶನ್ ಅಂತಂದ್ರೆ ಇದೇ ವರ್ಗ ಸಮೀಕರಣ ಆಯ್ತು. ಇನ್ ನೆಕ್ಸ್ಟ್ ಚಾಪ್ಟರ್ಗೆ 5ನೇ ಚಾಪ್ಟರ್ ನೋಡ್ರಿ, ಸಮಾಂತರ ಶ್ರೇಣಿಗಳು, ಅರ್ಥಮೆಟಿಕ್ ಪ್ರೋಗ್ರೆಷನ್. ಬಹಳ ಸಿಂಪಲ್ ಚಾಪ್ಟರ್ ಇದು. ಈ ಶ್ರೇಣಿಯು ಯಾವುದೇ 2 ಅನುಕ್ರಮ ಪದಗಳ ವ್ಯತ್ಯಾಸವು ಸ್ಥಿರವಾಗಿದ್ದರೆ ಆ ಶ್ರೇಣಿಯನ್ನ ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಅಂದ್ರೆ ಈಗ ನೋಡ್ರಿ 2, 4, 6, 8 ಹಿಂಗ್ ಬಂತಲ್ಲ, ಇವತ್ತರ ನಡುವಿನ ವ್ಯತ್ಯಾಸ 2 ಐತಿಲ್ಲ, 2, 2, 2, ಇದು ಸಮಾಂತರ ಶ್ರೇಣಿ ಅಂತ ಹೇಳ್ತೀವಿ. ಈ ಎರಡಕ್ಕೆ ಏನಂತ ಕರಿತೀವಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಅಂತ ಹೇಳ್ತೀವಿ. ಇದು ಮೊದಲನೇ ಪದ, ಇದು 2ನೇ ಪದ, 3ನೇ ಪದ ಹಿಂಗ್ ಹೇಳ್ತೇವೆ. ಓಕೆ, ಅದನ್ನ ಜನರಲ್ ಫಾರ್ಮ್ ಏನಂತಂದ್ರ ಎ ಪ್ಲಸ್ ಡಿ, ಎ ಪ್ಲಸ್ 2d, ಎ ಪ್ಲಸ್ 3d. ಓಕೆ, ಇದಕ್ಕೆ ನಾವು ಜನರಲ್ ಫಾರ್ಮ್ ಅಂತ ಹೇಳ್ತೀವಿ. ಪರಿಮಿತ ಸಮಾಂತರ ಶ್ರೇಣಿ ಅಂದ್ರೆ ನಿರ್ದಿಷ್ಟವಾದಂತ ಪದಗಳನ್ನ ಹೊಂದಿದ್ರ ಪರಿಮಿತ ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಅಪರಿಮಿತ ಅಂತಂದ್ರ ಅನ್ಲಿಮಿಟೆಡ್ ವರ್ಡ್ ಅನ್ನು ಹೊಂದಿದ್ರೆ, ಪದಗಳನ್ನು ಹೊಂದಿದ್ರೆ ಅಪರಿಮಿತ ಶ್ರೇಣಿ ಅಂತ ಹೇಳ್ತೀವಿ. ಸೊ ಸಮಾಂತರ ಶ್ರೇಣಿಯ ಮೊದಲ ಪದ ಎ, ಸಾಮಾನ್ಯ ವ್ಯತ್ಯಾಸ ಡಿ ಆದ್ರ ಎನ್ನೇ ಪದದ ಸೂತ್ರ ಏನಂತಂದ್ರೆ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬ್ರಾಕೆಟ್ ಎನ್ ಮೈನಸ್ 1 ಇಂಟು ಡಿ. ಸರ್ ನೀವು ಏನೋ ಹೇಳ್ಬಿಡಾಕತ್ತೀರಿ, ನಮ್ಗೆ ಈಗ ಏನೂ ಅರ್ಥ ಆಗ್ವತ್ತು ಅನ್ನುವಂಥದ್ದು ಡೌಟ್ ನಿಮಗ್ ಬರಬಹುದು. ಯಾಕಂತಂದ್ರೆ ಇವಿನ್ನೂ ಚಾಪ್ಟರ್ ನಿಮಗೆ ಆಗಿಲ್ಲ, ಆದ್ಮೇಲೆ ಎಲ್ಲ ಕ್ಲಿಯರ್ ಆಗ್ತೈತಿ. ಸೊ ನೀವು ಕಲಿಯೋಕ್ಕಿಂತ ಮೊದಲನ್ನ ಏನಂತ ಕರಿತೀವಿ, ನಿರ್ದಿಷ್ಟವಾದಂತ ನಿರ್ದಿಷ್ಟತೆಗಳನ್ನ ಅಂತ ಹೇಳ್ತೀವಿ. ಅಂದ್ರ ಏನ್ ಆಬ್ಜೆಕ್ಟಿವ್ಸ್ ನಾವ್ ಈಗ ಯಾಕೆ ಕಲಿಬೇಕು ಅದ ಇದ್ದಂಗಿದು, ಜಸ್ಟ್ ಸ್ಯಾಂಪಲ್. ಇದು ಕೊನೆಯ ಪದ ಏನಂತಂದ್ರ ಇಲ್ಲಿ ನಾವು ಎಲ್ ಅಂತ ತಗೋತೀವಿ, ಸಾಮಾನ್ಯ ವ್ಯತ್ಯಾಸ ಡಿ ಆಗ್ತೈತಿ. ಪದಗಳ ಮೊತ್ತವನ್ನ ಕಂಡುಹಿಡಿಯೋ ಸೂತ್ರ ಏನಂತಂದ್ರ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಬ್ರಾಕೆಟ್ 2a ಪ್ಲಸ್ ಬ್ರಾಕೆಟ್ ಎನ್ ಮೈನಸ್ 1 ಇಂಟು ಡಿ, ಇದು ಮೊತ್ತ. ಇನ್ನ ಕೊನೆ ಪದ ಕೊಟ್ಟಾಗ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಬ್ರಾಕೆಟ್ ಎ ಪ್ಲಸ್ ಎಲ್, ಕೊನೆ ಪದ ಕೊಟ್ಟಾಗ ಇದು ಸಮಾಂತರ. ಸೊ ನೆಕ್ಸ್ಟ್ ಮುಂದಿನ ಚಾಪ್ಟರ್ ಏನಂತಂದ್ರೆ ತ್ರಿಭುಜದೊಳಗೆ ಏನ್ ಕಲಿತೀವಿ ಅಂತಂದ್ರೆ ಇಲ್ಲೊಂದಷ್ಟು ಪ್ರಮೇಯಗಳು ಬರ್ತಾವ. 2 ತ್ರಿಭುಜಗಳಲ್ಲಿ ಅನುರೂಪ ಬಾಹುಗಳು ಅನುಪಾತ ಸಮಾನವಾಗಿದ್ದರೆ ಅವುಗಳ ಅನುರೂಪ ಕೋನಗಳು ಸಮಾನವಾಗಿರುತ್ತವೆ ಮತ್ತು ಇದರಿಂದ ಆ ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ. ಇದು ಬಾಬಾ ಸಿದ್ಧಾಂತ. ಅದೇ ರೀತಿ ಬಾಕೋಬಾ ಸಿದ್ಧಾಂತ ಇದೆ. ಸೊ ಇಲ್ಲಿ ಏನಂತಂದ್ರ ಆಕೃತಿಗಳು ಸಮರೂಪಿ ಅನ್ನೋದನ್ನ ತೋರಿಸುವಂತದ ಪ್ರಮೇಯಗಳು ಬರ್ತಾವು. ಆಮೇಲೆ ಸರ್ವ ಸಮಾಕೃತಿಗಳು ಸಮರೂಪ ಆದರೆ ಅದರ ವಿಲೋಮ ಏನಾಗಿರ್ತದ ಅನ್ನುವಂಥದ್ದು ನೋಡ್ತೀವಿ. ಬಾಹುಗಳ ಸಂಖ್ಯೆ ಒಂದೇ ಇರುವ 2 ಬಹುಭುಜಾಕೃತಿಗಳ ಸಮರೂಪ ಆಗಿರಬೇಕಾದ್ರೆ ಅವುಗಳ ಅನುರೂಪ ಕೋನಗಳು ಸಮ ಮತ್ತು ಅನುರೂಪ ಬಾಹುಗಳು ಅನುಪಾತ ಸಮ ಅಂತ ಹೇಳ್ತೀವಿ. ತ್ರಿಭುಜದ 2 ಬಾಹುಗಳನ್ನು ಬೇರೆ ಬೇರೆ ಬಿಂದುಗಳಲ್ಲಿ ಛೇದಿಸುವಂತೆ ಮತ್ತೊಂದು ಬಾಹುಗೆ ಸಮಾಂತರವಾಗಿ ಎಳೆದ ರೇಖೆಯು ಆ 2 ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಇದು ಒಂದು ಪ್ರಮೇಯ, ಮೂಲ ಸಮಾನುಪಾತತೆ ಪ್ರಮೇಯ ಅಂತ ಹೇಳ್ತೀವಿ. ಸೊ ಈ ರೀತಿ ಇವೆಷ್ಟು ಪ್ರಮೇಯಗಳನ್ನ ನಾವು ಅಭ್ಯಾಸ ಮಾಡ್ತೀವಿ ಇಲ್ಲಿ ತ್ರಿಭುಜದೊಳಗ. ಇದಕ್ಕೆ ಸಂಬಂಧಪಟ್ಟಂತ ಎಕ್ಸಾಂಪಲ್ಸು ಮತ್ತು ಪ್ರಮೇಯಗಳನ್ನ ನೋಡ್ತೀವಿ. ಮುಂದಿನ ಚಾಪ್ಟರ್ 7ನೇ ಚಾಪ್ಟರ್ ನಿರ್ದೇಶಾಂಕ ರೇಖಾಗಣಿತ ಅಂದ್ರೆ ಕೋಆರ್ಡಿನೇಟ್ ಜಾಮಿಟ್ರಿ. ಇಲ್ಲಿ 2 ಬಿಂದುಗಳ ನಡುವಿನ ವ್ಯತ್ಯಾಸವನ್ನು ನೋಡ್ತೀವಿ. ವ್ಯತ್ಯಾಸ ಅಲ್ಲ, ದೂರ, ಡಿಸ್ಟೆನ್ಸ್. ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್
y2 ಮೈನಸ್ y1 ಹೋಲ್ ಸ್ಕ್ವೇರ್. ಇದೇನಂತ ಡಿಸ್ಟೆನ್ಸ್ ಫಾರ್ಮುಲಾ ಸ್ಟಡಿ ಮಾಡ್ತೀವಿ. ಈ ಮೂಲ ಬಿಂದುವಿನಿಂದ ಸಮತಲದ ಮೇಲಿರುವ ಮತ್ತೊಂದು ಬಿಂದುವಿಗೆ ಇರುವ ದೂರ. ಮೂಲ ಬಿಂದು ಅಂತಂದ್ರೆ ಈಗ ಒಂದು ಗ್ರಾಫ್ ಒಳಗಡೆ ಇಲ್ಲಿಂದ ಸ್ಟಾರ್ಟ್ ಆಗಿತ್ತು, ಇದು ಡಿಸ್ಟೆನ್ಸ್ ಎಷ್ಟು ಅಂತಂದಾಗ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಏನ್ ಬರ್ತದೆ ಅಂದ್ರೆ ಭಾಗ ಪ್ರಮಾಣ ಸೂತ್ರ ಅಂತ ಬರ್ತದ. ಎ x1 y1 ಬಿ x2 y2 ಆದಾಗ m ಇಸ್ ಟು n ರೇಷೋದಲ್ಲಿ, ಅಂದ್ರೆ ಭಾಗ ಪ್ರಮಾಣ ಸೂತ್ರ ಅಂದ್ರೆ ನೋಡ್ರಿ ಹಿಂಗ ಇದನ್ನೊಂದು ಈ ಅನುಪಾತದೊಳಗೆ ವಿಭಾಗ ಮಾಡಿದ್ರ ಭಾಗ ಪ್ರಮಾಣ ಸೂತ್ರ ಅಂತ ಕರಿತೀವಿ. ಅದೇನಂತಂದ್ರೆ m1 x2 ಪ್ಲಸ್ m2 x1 ಡಿವೈಡೆಡ್ ಬೈ m1 ಪ್ಲಸ್ m2 ಮತ್ತ m1 y2 ಪ್ಲಸ್ m2 y1 ಡಿವೈಡೆಡ್ ಬೈ m1 ಪ್ಲಸ್ m2. ಇದು ಭಾಗ ಪ್ರಮಾಣ ಸೂತ್ರ. ಪಿ ಬಿಂದು ಎ ಬಿ ಯ ಮಧ್ಯ ಬಿಂದುವಾಗಿದ್ದು m ಇಸ್ ಟು n 1 ಇಸ್ ಟು 1 ಆದಾಗ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಪಿ ಎಕ್ಸ್ ವೈ x2 ಪ್ಲಸ್ x1 ಬೈ 2 y2 ಪ್ಲಸ್ y1 ಬೈ 2 ಈ ಸೂತ್ರವನ್ನ ಯೂಸ್ ಮಾಡ್ತೀವಿ. ಓಕೆ, 7 ಚಾಪ್ಟರ್ ಅದಾವ ನಿಮಗೆ. ಒಟ್ಟ 7 ಚಾಪ್ಟರ್ದ ಸಾರಾಂಶವನ್ನ ಹೇಳಿದ್ನಿ. ಸೊ ನಾನು ಈ ಇಂಡೆಕ್ಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲ ಒಂದಷ್ಟು ಆಲ್ರೆಡಿ ಹೇಳಿದ್ದೆ ನಿಮಗ, ಇದು ಬಹಳ ಇಂಪಾರ್ಟೆಂಟ್. 10th ಅನ್ನೋದು ಹೆಂಗಂತಂದ್ರ ನೀವು ಅಷ್ಟ ಎಂಜಾಯ್ ಮಾಡ್ತಿರಿಲ್ಲೇ ಸ್ಕೂಲ್ ಡೇಸ್ ಅನ್ನ, ಅಷ್ಟ ಇಂಪಾರ್ಟೆಂಟ್ ಕೂಡ. ಇಲ್ಲಿ ನಿಮ್ ಫೌಂಡೇಶನ್ ಯಾವ ರೀತಿ ಫಿಕ್ಸ್ ಇರ್ತದ ಅದೇ ಮುಂದೆ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಆಗ್ತಾ ಹೋಗ್ತದ. ಸೊ ಅದೇ ನೋಡ್ರಿಲ್ಲ, ಸಕ್ಸಸ್ಫುಲ್ ಪೀಪಲ್ ಆರ್ ನಾಟ್ ಗಿಫ್ಟೆಡ್, ದೇ ಆರ್ ಹಾರ್ಡ್ ವರ್ಕಿಂಗ್. ನೀವು ಹಾರ್ಡ್ ವರ್ಕ್ ಮಾಡ್ರಿ, ನಕ್ಕಿ ನಿಮಗ್ ಸಕ್ಸಸ್ ಬರ್ತದ. ಅದಕ್ಕೆ ಈಗಿಂದನೇ ಸ್ಟಾರ್ಟ್ ಮಾಡ್ಬೇಕು. ಈ 10th ಅನ್ನೋದು ಈಗ ಶುರು ಆಗ್ಯದ, ಇಂಡೆಕ್ಸ್ ಇಂದ ಸ್ಟಾರ್ಟ್ ಆಗ್ಯದ. ಸೊ ಇಲ್ಲಿಂದನ ಸರಿಯಾಗಿ ನೀವು ಅಭ್ಯಾಸ ಮಾಡಕ್ ಸ್ಟಾರ್ಟ್ ಮಾಡಿದ್ರ ಸಕ್ಸಸ್ಫುಲ್ ಆಗಿ ಮಸ್ತ್ ಸ್ಕೋರ್ ಮಾಡ್ತೀರಿ. ಇಂಪಾರ್ಟೆಂಟ್ ಸ್ಟೇಜ್ ಇದು ನೋಡ್ರಿ. ಈಗ ಹೆಂಗ್ ನಮ್ಮ ಸಕ್ಸಸ್ ಅನ್ನೋದು ಹೆಂಗ್ ಸಿಗ್ತದ, ಒಮ್ಮಿಗಿಲೆ ಸಕ್ಸಸ್ ಇಲ್ಲಿ ಜಂಪ್ ಆಗಕ್ ಆಗಂಗಿಲ್ಲ. ಸಕ್ಸಸ್ ಅನ್ನೋದು ಸ್ಟೆಪ್ ಬೈ ಸ್ಟೆಪ್, 1ನೇ ಸ್ಟೆಪ್, 2ನೇ ಸ್ಟೆಪ್, 3ನೇ ಸ್ಟೆಪ್, 4ನೇ ಸ್ಟೆಪ್ ಹಿಂಗ ನೋಡ್ರಿ. ನೀವು ಹುಟ್ಟದ ಹುಡುಕ 5-6 ವರ್ಷ ಆಗೋರ್ಕ 10th ತಂದು ಸೇರಿಸ್ತಾರ ನಿಮ್ಮನ್ನ? ಸೇರ್ಸಲ್ಲ. ನಿಮ್ದ ಮೆಂಟಲ್ ಆ ರೀತಿ ಡೆವಲಪ್ ಆಗ್ಬೇಕು, ನಿಮಗ್ ಸ್ಕಿಲ್ ಆ ರೀತಿ ಬರ್ಬೇಕು. ಹಂಗ ನಾವು ಸಕ್ಸಸ್ ಆಗ್ಬೇಕಂತಂದ್ರ ಒಂದೊಂದು ಸ್ಟೆಪ್ ಹತ್ತಾ ಹೋಗ್ಬೇಕು. ಯಾವ್ದೋ ಒಂದ್ ಮನಿ ಸ್ಟೆಪ್ ಹತ್ತೋದಲ್ಲ, ನಿಮ್ಮ ಲೈಫ್ ಒಳಗ ಹಾರ್ಡ್ ವರ್ಕು, ಸ್ಟಡಿ, ಇನ್ನೋವೇಟಿವ್ ಐಡಿಯಾಸು ಇವೆಲ್ಲ ಮಿಕ್ಸ್ಚರ್ ಆದ್ರೆ ನಿಮಗ್ ಸಕ್ಸಸ್ ಅನ್ನೋದ ಕಟ್ಟಿಟ್ ಬುತ್ತಿ ಆಗಿರ್ತದ. ನೋಡ್ರಿ ಇಲ್ಲಿ ಸಕ್ಸಸ್ ಅನ್ನೋದು ಈ ರೀತಿ ಹತ್ತಾ ಹೋಗ್ತೀವಿ. ಹತ್ತಾ ಹೋದಾಗ ಮಾತ್ರ ಸಕ್ಸಸ್ ಅನ್ನೋದು ನಮಗ್ ನಿಲುಕ್ತದ. ನಾವು ನೀವೆಲ್ಲ ಅದೇ. ಸೊ ಸಕ್ಸಸ್ ಬರ್ಬೇಕಾದ್ರೆ ಹಾರ್ಡ್ ವರ್ಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾಲೆಜ್ ಇಸ್ ದ ಪಾಸ್ಪೋರ್ಟ್ ಆಫ್ ಫ್ಯೂಚರ್. ಈ ಶಟರ್ ಸ್ಟಾಕ್ ಅನ್ನುವಂಥದ್ದು ಈ ಫೋಟೋ ಕೊಟ್ಟಿರುವಂಥದ್ದು, ಇದಕ್ಕೆ ಏನ್ ಲಿಂಕ್ ಇಲ್ಲ. ಇಲ್ಲಿ ಏನಂತಂದ್ರ ನಾಲೆಜ್ ಇಸ್ ದ ಪಾಸ್ಪೋರ್ಟ್ ಆಫ್ ಫ್ಯೂಚರ್. ನಿಮ್ಮ ನಾಲೆಜ್ ಅನ್ನೋದನ್ನ ನೋಡ್ರಿ. ಈಗ ಇನ್ನೊಂದು ಹೇಳ್ತೇನೆ ನಿಮಗ, ಈ ನಮ್ ಬುಕ್ಕಿನ ನಾಲೆಜ್ ಏನದಲ್ಲ ಅದ್ರ ಜೊತೆಗೆ ಜನರಲ್ ನಾಲೆಜು ನಮ್ಗೆ ಹಂಗ ಇರ್ಬೇಕು. ಈಗ ಯಾವುದೋ ಕಂಪನಿಗಳು ನಿಮ್ದ ಬರೇ ಪರ್ಸೆಂಟೇಜ್ ನೋಡಿ ನಿಮ್ಮನ್ನ ತಗೊಳಲ್ಲ, ಇಂಟರ್ವ್ಯೂ ಅನ್ನೋದು ಮಾಡ್ತಾವ. ಸೊ ಅದಕ್ಕೆ ನಿಮಗೆ ಎಲ್ಲಾ ರೀತಿ ನಾಲೆಜ್ ಇಂಪಾರ್ಟೆಂಟ್ ಆಗ್ತದ. ಬಿಲೀವ್ ದಾಟ್ ಯು ಕ್ಯಾನ್. ನಿಮ್ ಕಡೆಯಿಂದ ಆಗದೆ ಇರುವಂತದ್ದು ಏನೂ ಇಲ್ಲ. ಯು ಕ್ಯಾನ್. ಡೋಂಟ್ ಥಿಂಕ್ ದಟ್ ಯು ಕ್ಯಾನ್ ನಾಟ್. ಯು ಕಾಂಟ್. ಯು ಕಾಂಟ್ ಅಂತ ಅನ್ಕೋಬಾರ್ದು. ಯು ಕ್ಯಾನ್. ನಿಮ್ ಕಡೆಯಿಂದ ಆಗ್ತದ ಅನ್ನುವಂಥದನ್ನ ತಲೆ ಒಳಗ ಇರ್ಲಿ. ಸೊ ವಿಶ್ ಯು ಆಲ್ ದ ಬೆಸ್ಟ್ ಹೇಳ್ತಾ, ನಿಮಗ 10ನೇದ್ದು ಪ್ರತಿಯೊಂದು ಪಾಠನು ಅಂಡರ್ಸ್ಟ್ಯಾಂಡ್ ಆಗ್ಲಿ. ನನ್ನ ವಿಡಿಯೋ ನೋಡೇನು ಅಂಡರ್ಸ್ಟ್ಯಾಂಡ್ ಆಗ್ಲಿಲ್ಲ ಅಂದ್ರ ಕಮೆಂಟ್ ಮಾಡ್ರಿ, ನಾ ನಿಮಗ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಅದು ನಿಮಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ನಿಮ್ ಟೀಚರ್ನ ಕನ್ಸಲ್ಟ್ ಮಾಡ್ರಿ. ಅದು ಅರ್ಥ ಆಗ್ಲಿಲ್ಲ ಅಂದ್ರೆ ನಿಮ್ ಫ್ರೆಂಡ್ಸ್ ಅನ್ ಕೇಳ್ರಿ. ಮತ್ತ ನಿಮ್ ಫ್ರೆಂಡ್ಸ್ ಆಗ್ಲಿ ನೀವಾಗ್ಲಿ ಯಾರೋ ಒಂದು ಡೌಟ್ಸ್ ಕೇಳಿದಾಗ ನೀವು ಹೇಳ್ಬೇಕು. ಸೊ ನೀವು ಹೇಳಿದ್ರೆ ಅದ್ ನಿಮ್ ತಲೆ ಒಳಗೆ ಬಹಳ ಉಳಿತದ. ಸೊ ಅದಕ್ಕಾಗಿ ವಿಶ್ ಯು ಆಲ್ ದ ಬೆಸ್ಟ್ ಹೇಳ್ತೀನಿ. ಈ ವಿಡಿಯೋಗಳ ಗರಗು ಯೂಟ್ಯೂಬ್ ಚಾನಲ್ ನಲ್ಲಿ ವಿಡಿಯೋಗಳು ಅದಾವು. ಮೋಟಿವೇಶನಲ್ ಸ್ಪೀಚ್ ಇದೆ, ಅನೇಕ ಮೋಟಿವೇಶನಲ್ ಸ್ಟೋರೀಸ್ ಅದಾವು, ಅವನು ನೋಡ್ಬೋದು. ಮತ್ತೆ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಡ್ರಿ. ಮುಂದೆ ನೀವೇನೋ ಯಾವುದೋ ಒಂದು ಕೋರ್ಸ್ ಮಾಡಿದ ಕೂಡಲೇ ಗೌರ್ಮೆಂಟ್ ನೋಟಿಫಿಕೇಶನ್ ಅಂದ್ರೆ ಗೌರ್ಮೆಂಟ್ ಜಾಬ್ ನೋಟಿಫಿಕೇಶನ್ ಏನಾದ್ರು ಆತಂತಂದ್ರೆ ಅದ್ರದ್ದೆಲ್ಲಾ ವಿವರಣೆಯನ್ನು ಈ ಚಾನೆಲ್ ನಲ್ಲಿ ಇಲ್ಲಿ ಕೊಟ್ಟಿರ್ತೇನೆ, ನಿಮಗ ಸಿಗ್ತದ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಪರಿವಿಡಿ 2 ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪರಿವಿಡಿ 2 ಅಂತಂದ್ರ ಭಾಗ 2ರ ಪರಿವಿಡಿ.
ಇದು ಭಾಗ 1ರದ ಪರಿವಿಡಿ ಆಯ್ತು. ಭಾಗ 2ರದ ಪರಿವಿಡಿನೂ ಕೂಡ ಎಕ್ಸ್‌ಪ್ಲೇನ್ ಮಾಡಿದ್ದೀನಿ. ಮತ್ತು ಈ ಎರಡೂ ಚಾಪ್ಟರ್‌ಗಳನ್ನ ಕನ್ನಡದಲ್ಲಿ ವಿವರಣೆಯನ್ನ ಇದೆ. ಅತ್ಯಂತ ಸರಳ ಭಾಷೆಯಲ್ಲಿ ಮತ್ತು ಇಂಗ್ಲಿಷ್‌ನಲ್ಲೂ ಕೂಡ ಇದೆ. ಓಕೆ. ನಿಮ್ಗೆಲ್ರಿಗೂ ಅರ್ಥ ಆಯ್ತು ಮತ್ತು ಕ್ಲಾಸ್ ಅನ್ನ ಎಂಜಾಯ್ ಮಾಡಿದ್ದೀರಿ ಅಂತ ನಾನು ಅನ್ಕೋತೀನಿ. ಮತ್ತೊಂದು ವಿಡಿಯೋ ಒಂದಿಗೆ ಅಂದ್ರೆ ಮುಂದಿನ ಕ್ಲಾಸ್‌ನಲ್ಲಿ ನೀವು ಭೇಟಿಯಾಗೋಣ. ಶೇರ್ ಮಾಡೋದನ್ನ ಮರಿಬೇಡ್ರಿ ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೂಡ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಚಾನೆಲ್‌ನ ಅಂತ ಹೇಳ್ತಾ ಮುಂದಿನ ಕ್ಲಾಸ್‌ನಲ್ಲಿ ಭೇಟಿಯಾಗೋಣ. ಬಾಯ್. ಟೇಕ್ ಕೇರ್.